ಎಲ್ರಿಗೂ ನಮಸ್ಕಾರ. ನಾನು ಅನಿಲ್. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅಂದರೆ, ನನ್ನ ಹಳೆ ವಿಡಿಯೋದಲ್ಲಿ ಒಂದು ಕತೆ ಬಗ್ಗೆ ಮಾತಾಡಿದ್ದೆ. ಆ ಕತೆ ಯಾವುದು ಅಂತ ಅಂದರೆ ವಿತ್ತಂಡವಾದಿ ಅಂತ ಕತೆ ಹೆಸರು. ಮತ್ತು ಇವತ್ತಿನ ಕತೆಯಲ್ಲಿ ಯಾವುದ್ರ ಬಗ್ಗೆ ಹೇಳ್ಬೇಕಂತ ಅಂದ್ಕೊಂಡಿದ್ದೀನಿ ಅಂದರೆ, ಈ ಕತೆ ಹೆಸರು ಬಂದ್ಬಿಟ್ಟು ಬುದ್ಧಿವಂತ ಮಂತ್ರಿ ಅಂತ. ಒಂದೊಂದೊಂದು ಕಾಲದಲ್ಲಿ ಒಬ್ಬ ರಾಜ ಇರ್ತಾನೆ. ಅವನದೊಂದು ಸಾಮ್ರಾಜ್ಯ ಇರ್ತದೆ. ಆ ರಾಜ ಬಂದ್ಬಿಟ್ಟು ತುಂಬ ರಾಜ್ಯಗಳನ್ನ ಗೆದ್ದಿರ್ತಾನೆ ಮತ್ತು ತುಂಬ ಖುಷಿಯಾಗಿರ್ತಾನೆ. ಮತ್ತು ಆಮೇಲೆ ತುಂಬ ಚೆನ್ನಾಗಿ ಅವನ ರಾಜ್ಯ ಹೋಗ್ತಿರುತ್ತೆ, ಸುಭಿಕ್ಷವಾಗಿರ್ತದೆ. ಮತ್ತು ಆಮೇಲೆ ಆ ರಾಜನಿಗೆ ಇಬ್ಬರು ಹೆಂಡ್ತಿರಿರ್ತಾರೆ. ಒಬ್ಬ ಹೆಂಡ್ತಿಗೆ ಒಬ್ಬ ಮಗ ಇರ್ತಾನೆ, ಇನ್ನೊಬ್ಬ ಹೆಂಡ್ತಿಗೆ ಒಬ್ಬ ಮಗ ಇರ್ತಾನೆ. ಮತ್ತು ಆಮೇಲೆ ಆ ಇಬ್ಬರು ಮಕ್ಕಳು ಕೂಡ ಹ್ಯಾಂಡಿಕ್ಯಾಪ್ಟ್ ಆಗಿರ್ತಾರೆ. ಮತ್ತು ಆಮೇಲೆ ಒಬ್ಬ ಮಗನಿಗೆ 2 ಕಣ್ಣು ಕೂಡ ಕಾಣಿಸ್ತಿರಲ್ಲ, ಇನ್ನೊಬ್ಬ ಮಗನಿಗೆ 2 ಕಾಲು ಕೂಡ ಇರಲ್ಲ. ಮತ್ತು ಆಮೇಲೆ ಆ ರಾಜ ಸ್ವಲ್ಪ ದಿನ ಆದಮೇಲೆ ಅವನ ಅನಾರೋಗ್ಯದಿಂದ ಬಳಲ್ತಿರ್ತಾನೆ. ಅವನ ಆರೋಗ್ಯ ಕೂಡ ಸರಿ ಇರೋದಿಲ್ಲ. ಮತ್ತು ಆಮೇಲೆ ಅವನು ತುಂಬ ಚಿಂತೆಗೊಳಗಾಗಿರ್ತಾನೆ. ಅವನು ಏನಂತ ಯೋಚನೆ ಮಾಡ್ತಿರ್ತಾನಂದರೆ, ಇವಾಗ ನಾನು ಹೋಗಾದ್ಮೇಲೆ ನನ್ನ ರಾಜ್ಯ ಯಾರು ನೋಡ್ಕೋಬೇಕು? ನನ್ನ ಮಕ್ಕಳು ನೋಡಿದ್ರೆ ಹ್ಯಾಂಡಿಕ್ಯಾಪ್ಟ್ ಆಗಿದ್ದಾರೆ, ಒಬ್ಬಂಗೆ ನೋಡಿದ್ರೆ ಕಣ್ಣು ಕಾಣಿಸಲ್ಲ, ಇನ್ನೊಬ್ಬಂಗೆ ನೋಡಿದ್ರೆ ಓಡಾಡೋಕ್ಕೆ ಬರೋಲ್ಲ. ಹಂಗಾಗಿ ಅವನು ಏನು ಮಾಡ್ತಾನೆ ಅಂತಂದರೆ, ಒಂದಿನ ಅವ್ರ ಮಕ್ಳ ಹತ್ರ ಹೋಗ್ಬಿಟ್ಟು, ನೋಡಿ ಮಕ್ಕಳ, ನಾನು ಹೋಗೋದ್ಮೇಲೆ ಈ ರಾಜ್ಯನ ಯಾರು ನೋಡ್ಕೊಳ್ಲೇಬೇಕು. ಒಬ್ಬಂಗೆ ಕಣ್ಣು ಕಾಣಿಸಲ್ಲಲ್ಲ, ಅವನಿಗೆ ಹೇಳ್ತಾನೆ, ನೀನು ಇನ್ನೊಬ್ಬನಿಗೆ ಕಾಲಾಗಿರು, ಇನ್ನೊಬ್ಬ ಕಾಲಿಲ್ದಿರೋನಿಗೆ ನೀನು ಕಣ್ಣಾಗಿರು. ಇಬ್ಬರು ಒಬ್ರನ್ನೊಬ್ರು ನೋಡ್ಕೊಂಡು ಈ ರಾಜ್ಯನ ಕಾಪಾಡಬೇಕು. ಮತ್ತು ಆಮೇಲೆ ನಾನು ನಿಮಗೆ ಒಬ್ಬ ಬುದ್ಧಿವಂತ ಮಂತ್ರಿನ ಅಪಾಯಿಂಟ್ ಮಾಡ್ತೀನಿ. ಆ ಮಂತ್ರಿ ಮುಖಾಂತರ ನೀವು ಈ ರಾಜ್ಯನ ಚೆನ್ನಾಗಿ ನೋಡ್ಕೊಂಡೋಗಿ, ಸುಭಿಕ್ಷವಾಗಿ ನೋಡ್ಕೊಂಡೋಗಿ ಅಂತ ಹೇಳಿ ಇದು ಮಾಡ್ತಾನೆ. ಆಮೇಲೆ ಈ ಹೊಸ ಬುದ್ಧಿವಂತ ಮಂತ್ರಿನ ಅಪಾಯಿಂಟ್ ಮಾಡಬೇಕಲ್ಲ, ಹಂಗಾಗಿ ಅವನೊಂದು ಪರೀಕ್ಷೆನ ಏರ್ಪಡಿಸ್ಬೇಕಂತ ಅಂದ್ಕೊತಾನೆ. ಮತ್ತು ಆಮೇಲೆ ಅವನ ರಾಜ್ಯದಲ್ಲಿ ಇರೋಂಥ ಎಲ್ಲ ಜನರನ್ನ ಸಭೆ ಸೇರಿಸ್ತಾನೆ. ಇದಾದಮೇಲೆ ಅವನೊಂದು ಚಾಲೆಂಜ್ ಹೇಳ್ತಾನೆ. ಒಂದು ದೊಡ್ಡ ಕತ್ಲೆ ಕೋಣೆ ಇರ್ತದೆ. ಯಾರು ಆ ಕತ್ಲೆ ಕೋಣೆನ 10 ನಿಮಿಷದಲ್ಲಿ ಅದನ್ನು ತುಂಬಿಸ್ತಾರೋ, ಏನಾದರೂ ಆಗಲಿ, ಏನಾದರೂ ಒಂದು ಹಾಕಿ ಆ ಕತ್ಲೆ ಕೋಣೆನ ತುಂಬಿಸಿದ್ರೆ ನಾನು ನನ್ನ ಸಾಮ್ರಾಜ್ಯದಲ್ಲಿ ಮಂತ್ರಿ ಪದವಿನ ಕೊಡ್ತೀನಿ ಅಂತ ಹೇಳ್ತಾನೆ. ಅಲ್ಲಿ ಸೇರಿರೋವಂಥ ಜನಗಳು ಏನು ಹೇಳ್ತಾರಂದರೆ, ಇದು 10 ನಿಮಿಷದಲ್ಲಿ ಆ ದೊಡ್ಡ ಕೋಣೆ ಬಂದು ತುಂಬಿಸೋದಕ್ಕಾಗೋದಿಲ್ಲ, ಇದು ನಮ್ಮಿಂದ ಸಾಧ್ಯವಿಲ್ಲ. ಮತ್ತು ಆಮೇಲೆ ಇದು ಅದು ಹೆಂಗೆ 10 ನಿಮಿಷದಲ್ಲಿ ಇದನ್ನು ನಮ್ಗೆ ತುಂಬಿಸೋಕ್ಕೆ ಸಾಧ್ಯ? ಮತ್ತು ಆಮೇಲೆ ಜನರು ಈ ಥರ ಯೋಚನೆ ಮಾಡಿಬಿಟ್ಟು ಅಲ್ಲಿಂದ ಹೊರಟ್ಬಿಡ್ತಾರೆ. ಆದರೆ ಅಲ್ಲಿರೋ ಒಬ್ಬ ಮಾತ್ರ, ನಾನು ಇದನ್ನು ಮಾಡ್ತೀನಿ ಮಹಾರಾಜರೇ ಮತ್ತು ಆಮೇಲೆ ಅಂತ ಹೇಳ್ಬಿಟ್ಟು ಆ ರಾಜ ಕೂಡ ಒಪ್ಪಿಗೆ ಕೊಡ್ತಾನೆ. ಇದಾದಮೇಲೆ ಅವನು ಒಂದು ದೊಡ್ಡ ದೀಪ ತಗೊಂಡು ಆ ಕೋಣೆ ಒಳಗಡೆ ಹಚ್ಚುತ್ತಾನೆ. 1 ನಿಮಿಷದೊಳಗಡೆ ಆ ದೀಪ ಹಚ್ಚೋಕ್ಕೆ ಸ್ಟಾರ್ಟ್ ಆಗುತ್ತೆ, ಹತ್ತುತ್ತೆ. ಆಮೇಲೆ ಮನೆ ತುಂಬ ಬೆಳಕಾಗುತ್ತೆ. ಮತ್ತು ಆಮೇಲೆ ಆ ಮನೆಯಲ್ಲಿರೋ ಕತ್ಲೆಲ್ಲ ಹೊರಟೋಗುತ್ತೆ. ಈ ರೀತಿಯಾಗಿ ಅವನು ಮನೆಯನ್ನು ತುಂಬಿಸ್ತಾನೆ. ಇದನ್ನು ನೋಡ್ಬಿಟ್ಟು ರಾಜ, ಇವನು ತುಂಬ ಬುದ್ಧಿವಂತವಾಗಿರೋ ರಾಜ, ಮತ್ತು ಆಮೇಲೆ ಇವನಿಗೆ ತುಂಬ ಇದಿದೆ, ಏನೇ ಪ್ರಾಬ್ಲಮ್ ಬಂದರೂ ಸರಿ ಮಾಡೋವಂಥ ಶಕ್ತಿ ಇದೆ. ಮತ್ತು ಆಮೇಲೆ ಇವನೇ ನನಗೆ ಸರಿಯಾದಂಥ ರಾಜ, ಇವನ್ನ ಇಟ್ಕೊಂಡ್ರೆ ನನ್ನ ರಾಜ್ಯ ಚೆನ್ನಾಗಿರ್ತದೆ, ನನ್ನ ಮಕ್ಕಳು ಪರವಾಗಿ ಇವನೇ ಆಳ್ವಿಕೆ ಮಾಡ್ತಾನೆ, ಆಮೇಲೆ ನನ್ನ ಮಕ್ಳಿಗೂ ಹೆಲ್ಪ್ ಆಗ್ತದೆ. ಮತ್ತು ಆಮೇಲೆ ಇವನನ್ನು ಬಿಟ್ಟರೆ ನಮಗೆ ಬೇರೆಯವರು ಒಳ್ಳೆ ಬುದ್ಧಿವಂತರಾಗಿರೋರು ಸಿಗೋದಿಲ್ಲ ಅಂತ ಅಂದ್ಕೊಂಡು ರಾಜ ಏನು ಮಾಡ್ತಾನಂದರೆ, ಇವನನ್ನು ಅವತ್ತಿಂದ ತನ್ನ ಮಂತ್ರಿಯಾಗಿ ಮಾಡ್ಕೊತಾನೆ. ಆಮೇಲೆ ರಾಜ ಅವತ್ತಿಂದ ಅವನಿಗೆ ಮಂತ್ರಿ ಪದವಿಯನ್ನು ಕೊಡ್ತಾನೆ. ಮತ್ತು ಆಮೇಲೆ ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆದಮೇಲೆ ಮಂತ್ರಿ ಒಂದಿನ ಸತ್ತೋಗ್ತಾನೆ. ಮಂತ್ರಿ ಅಲ್ಲ, ರಾಜ ಒಂದಿನ ಸತ್ತೋಗ್ತಾನೆ. ಈ ರೀತಿಯಾಗಿ ಕತೆ ಇಲ್ಲಿಗೆ ನಿಂತೋಗುತ್ತೆ. ರಾಜ ಹೋಗಾದ್ಮೇಲೆ ನಂತರ ಈ ಮಕ್ಕಳು ಮತ್ತು ಆಮೇಲೆ ಆ ಮಂತ್ರಿಗಳು ಸೇರಿಕೊಂಡು ರಾಜ್ಯನ ಚೆನ್ನಾಗಿ ನೋಡ್ಕೊತಾರೆ. ರಾಜ್ಯನೂ ಸುಭಿಕ್ಷವಾಗಿರ್ತದೆ, ಆಮೇಲೆ ಸುರಕ್ಷಿತವಾಗಿರ್ತದೆ, ಚೆನ್ನಾಗಿ ಹೋಗುತ್ತೆ. ಆದರೆ ರಾಜನ ಚಿಂತೆ ಬಂದ್ಬಿಟ್ಟು, ಯಾರು ನನ್ನ ರಾಜ್ಯ ನಾನು ಹೋಗಾದ್ಮೇಲೆ ನೋಡ್ಕೊಳ್ತಾರೆ ಅನ್ನೋ ಚಿಂತೆ ಇತ್ತಲ್ಲ, ಅದು ಇವಾಗೆಲ್ಲ ಪರಿಹಾರ ಆಗೋಗ್ಬಿಡುತ್ತೆ. ಇವಾಗ ರಾಜ ಅವನ್ನ ಅಪಾಯಿಂಟ್ಮೆಂಟ್ ಮಾಡಾದ್ಮೇಲೆ, ನೇಮಕ ಮಾಡಾದ್ಮೇಲೆ ನೆಮ್ಮದಿಯಿಂದ ಸಾಯ್ತಾನೆ. ಈ ಕತೆ ಇಲ್ಲಿಗೆ ಎಂಡ್ ಆಗುತ್ತೆ.
ಇದ್ರದ್ದು ಏನಂತಂದರೆ ಪ್ರತಿಯೊಂದು ಪ್ರಾಬ್ಲಮ್ಗೂ ಒಂದು ಸೊಲ್ಯೂಷನ್ ಇದ್ದೇ ಇರ್ತದೆ, ಮತ್ತು ಆಮೇಲೆ ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರ ಇದ್ದೇ ಇರ್ತದೆ ಅನ್ನೋದೇ ಇದ್ರ ಮಾರಲ್ ಆಫ್ ದ ಸ್ಟೋರಿ. ಹಂಗಾಗಿ ಈ ಕಥೆ ಬಗ್ಗೆ ನಾನು ಹೇಳ್ಬೇಕಂತ ಅಂದ್ಕೊಂಡೆ. ಈ ಕತೆ ಒಂಥರ ಸ್ವಲ್ಪ ಚೆನ್ನಾಗಿದೆ, ಆಮೇಲೆ ನಿಮಗೂ ಇಷ್ಟ ಆಗುತ್ತಂತ ಅಂದ್ಕೊಂಡಿದ್ದೀನಿ. ಹಂಗಾಗಿ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಹೇಳಿದ್ದೀನಿ ನಂಗೆ ಬರೋ ಅಂಥ ಭಾಷೆನಲ್ಲಿ. ನಾನು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಬೇರೆ ವಿಷಯದ ಬಗ್ಗೆ ಮಾತಾಡ್ತೀನಿ, ಬೇರೆ ವಿಷಯದ ಬಗ್ಗೆ ನಾನು ತೊಗೊತೀನಿ. ಮತ್ತು ಆಮೇಲೆ ಈ ವಿಡಿಯೋ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮತ್ತು ಆಮೇಲೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.